ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್. ಇವತ್ತು ನೋಡಿ ತುಂಬ ದಿನದ ಮೇಲೆ ಒಂದು ವಿಡಿಯೋನ ಹಾಕ್ತಾ ಇದ್ದೀನಿ. ನಾನು ತೋಟಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ನಾನು ನನ್ನ ಮಗಳು ಕಾಫಿ ಮಾಡಿಕೊಂಡು, ಸ್ವಲ್ಪ ಮೋಡದ ವಾತಾವರಣ ಇತ್ತು, ಹಾಗೆಯೇ ಸ್ವಲ್ಪ ಚಳಿ ಇತ್ತು. ಕಾಫಿ ಹಣ್ಣು ಕುಯ್ತಾ ಇದ್ದಾರಲ್ವ, ಅವರಿಗೆ ನಾವು ಡೈಲಿ 11:30ಗೆ ಕಾಫಿನ ಕೊಡ್ತೀವಿ. ಹಾಗಾಗಿ ನಾನು ನನ್ನ ಮಗಳು ಹೊರಟಿದ್ವಿ. ಇವತ್ತು ಅವಳು ಸ್ಕೂಲ್ಗೆ ಹೋಗಲಿಲ್ಲ, ದೊಡ್ಡವಳು ಹೋಗಿದ್ದಾಳೆ, ಸಣ್ಣವಳು ಹೋಗಿಲ್ಲ. ಅವಳಿಗೆ ಜ್ವರ ಇತ್ತು. ನಿನ್ನೆ ನಾವು ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗಿದ್ವಿ. ಹಾಗೆಯೇ ಅವಳಿಗೆ ಇಂಜೆಕ್ಷನ್ ಹಾಕಿದ್ರು. ಅದು ಸ್ವಲ್ಪ ರೆಟ್ಟೆ ನೋವಿದೆ ಅಂತ ಹೇಳ್ತಾ ಇದ್ಲು. ಅದಕ್ಕೋಸ್ಕರ ಅವಳು ಮನೆಯಲ್ಲೇ ಇದ್ದಾಳೆ. ಮನೇಲಿದ್ದರೆ ನಮಗೇ ಸ್ವಲ್ಪ ಪ್ರಾಬ್ಲಮ್ಮು. ಯಾಕೆಂದರೆ ಅವಳು ಸ್ಕೂಲ್ಗೆ ಹೋದರೆ ತಲೆ ತಿನ್ನಲ್ಲ, ಇಲ್ಲಾದರೆ ಅಮ್ಮ ನನಗೆ ಬೋರ್ ಆಗುತ್ತೆ ಅಂತ ಹೇಳ್ತಾ ಇದ್ಲು. ಯಾಕಂದರೆ ಅವ್ರ ಅಕ್ಕ ಸ್ಕೂಲ್ಗೆ ಹೋಗಿದ್ದಾಳಲ್ವ, ಅವಳಿದ್ದರೆ ಅವರಿಬ್ರು ಜೊತೆಯಲ್ಲಿ ಆಟ ಆಡ್ಕೊಳ್ತಾರೆ. ಈಗ ಅವಳಿಗೆ ಆಟ ಆಡೋಕ್ಕೆ ಯಾರೂ ಇಲ್ವಲ್ಲ, ಅದಕ್ಕೋಸ್ಕರ ನನಗೆ ಅಮ್ಮ ಬಾ ಅಂತ ಹೇಳ್ತಿದ್ಲು. ಅದಕ್ಕೆ ಬಾ ತೋಟಕ್ಕೆ ಹೋಗಿ ಬರೋಣ ಅಂತ ಕರ್ಕೊಂಡು ಬಂದೆ. ಮೊಬೈಲ್ ನೋಡ್ತೀಯ ಅಂದರೆ ಅವಳಿಗೆ ಮೊಬೈಲ್ ನೋಡುವ ಇಂಟ್ರೆಸ್ಟ್ ಇಲ್ಲ, ನಂಗೆ ಅದು ಇಷ್ಟ ಇಲ್ಲ ಅಂತಾಳೆ. ಮತ್ತು ಟಿ ವಿ ಸ್ವಲ್ಪ ಹೊತ್ತು ನೋಡ್ತಾಳೆ, ಮತ್ತು ನನಗೆ ಅದು ಇಷ್ಟ ಇಲ್ಲ ಅಮ್ಮ ಅಂತ ಹೇಳ್ತಾಳೆ. ಹಾಗಾಗಿ ತೋಟಕ್ಕೆ ಹೋಗ್ತಾ ಇದ್ವಿ. ನೋಡಿ, ಈಗ ನಾವು ಇದು ಏನು ಗಿಡ ಅಂದರೆ ಅನಾನಸ್ ಗಿಡ. ಇದರಲ್ಲಿ ತುಂಬ ಕಾಯಿಗಳು ಬಿಡ್ತಿತ್ತು. ನಾವು ಕೆಲವೊಂದು ತೊಗೊಬಂದ್ವಿ. ಅದರದ್ದು ಹಣ್ಣು ತಿನ್ನೋದ್ಕಿಂತ ಗೊಜ್ಜು ತುಂಬ ಚೆನ್ನಾಗಾಗುತ್ತೆ. ಆದರೆ ನಮ್ಮ ತೋಟದಲ್ಲಿ ಸ್ವಲ್ಪ ಮಂಗಗಳ ಕಾಟ ಇದೆ. ಹಾಗಾಗಿ ಮಂಗಗಳು ನಮಗೆ ಹಣ್ಣು ಸಿಗೋಕ್ಕೆ ಬಿಡಲ್ಲ. ಏನೋ ನಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಒಂದು ಹಣ್ಣು ಸಿಗ್ಬೋದು. ನಾವು ಯಾವಾಗಲಾದರೂ ಅಲ್ಲಿ ಹೋಗಿ ಬರ್ತಾಯಿದ್ದು, ಅದು ಎಲ್ಲಾದರೂ ಅದು ಗೊತ್ತಾಗ್ದಲೇ ಬಿಟ್ಟರೆ ಒಂದು ಹಣ್ಣು ತರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾವು ಆವಾಗ ನೋಡಿ ನಿಮಗೆ ತೋರಿಸಿದ್ದೆ, ಅಡಿಕೆ ಕೊನೆ ತೆಗುವಾಗ ತೋಟ ತುಂಬ ಕ್ಲೀನ್ ಇತ್ತು, ಹಳನೇ ಇರಲಿಲ್ಲ. ಇವಾಗ ಮೊನ್ನೆ ಎಲ್ಲ ಮಳೆ ಬಂದಿದ್ದಕ್ಕೆ ಎಲ್ಲ ಚಿಕ್ಕದಾಗಿ ಮತ್ತೆ ಹಳ ಹುಟ್ಟೋದಕ್ಕೆ ಸ್ಟಾರ್ಟ್ ಆಗಿದೆ. ಈ ಕಡೆ ಎಲ್ಲ ಕಾಫಿ ಹಣ್ಣು ಕುಯ್ದಿದ್ದಾರೆ ಅನಿಸುತ್ತೆ. ಕೆಳಗಡೆ ಒಂದು ಸ್ವಲ್ಪ ಕುಯ್ಯೋಕ್ಕಿದೆ, ಅಲ್ಲಿ ಕುಯ್ತಾ ಇರಬೇಕು. ಅದಕ್ಕೆ ಕಾಫಿಗೆ ಬನ್ನಿ ಅಂತ ಹೇಳಿದ್ವಿ. ನೋಡಿ, ಕಾಫಿ ಎಲ್ಲ ಸ್ವಲ್ಪ ಹೀಗೆ ಹೂನು ಆಗಿದೆ ನಮಗೆ. ಈ ಟೈಮಲ್ಲಿ ಮಳೆ ಬಂದರೆ ಅದೇ ಥರ. ನೋಡಿ, ನಮ್ಮ ದಾಸನು ಅಲ್ಲೇ ಹೋಗ್ತಾ ಇದ್ದಾನೆ, ಅವಳ ಜೊತೆನೇ. ಅದು ನಾವು ತೋಟಕ್ಕೆ ಹೊರಟ್ವಿ ಅಂದರೆ ಸಾಕು, ಅದು ಸಹ ನಮ್ಮ ಜೊತೆ ತೋಟಕ್ಕೆ ಬಂದುಬಿಡುತ್ತೆ. ನೆನ್ನೆ ಕುಯ್ದಿದ್ದು ಸ್ವಲ್ಪ ರೋಡಲ್ಲೇ ಹಣ್ಣಿದೆ, ತೊಗೊಂಡೋಗೋಕ್ಕಾಗಲಿಲ್ಲ. ಇವರು ಕೊಪ್ಪ ಹೋಗಿದ್ದರು, ಹಾಗಾಗಿ ಬರುವಾಗ ಲೇಟಾಗಿತ್ತು. ಇವತ್ತು ಬೇರೆ ಒಂದು ವೆಹಿಕಲ್ಗೆ ಹೇಳಿದ್ದೀವಿ, ಅವರು ಸಂಜೆ ತಂದುಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತಿನ ಹಣ್ಣು ನೆನ್ನೆ ಹಣ್ಣು ಎರಡನ್ನೂ ಒಟ್ಟಿಗೆ ಮನೆಗೆ ತರಿಸಿಡೋಣ ಅಂತ ಸುಮ್ಮನಾಗಿದ್ದಾರೆ. ಹಾಗಾಗಿ ರೋಡ್ ಸೈಡೆಲ್ಲ ಸ್ವಲ್ಪ ಹಣ್ಣಿನ ಮೂಟೆಗಳಿದೆ. ಹಾಗೆ ಇಲ್ಲೇ ಮುಂದೆ ಸ್ವಲ್ಪ ದೂರದಲ್ಲಿ ನಮ್ಮ ಅತ್ತೆ ಹಣ್ಣು ಕುಯ್ತಿದ್ದಾರೆ. ಏಕೆಂದರೆ ಇವರು ಇರಲಿಲ್ಲ, ಹಾಗಾಗಿ ನಮ್ಮ ಅತ್ತೆ ಇವತ್ತು ಹಣ್ಣು ಕುಯ್ಯೋದನ್ನು ನೋಡ್ಕೊಳ್ಳೋಕ್ಕೆ ಅಂತ ಬಂದಿದ್ದಾರೆ. ಸುಮ್ಮನೆ ನೋಡ್ತಾ ನಿಲ್ಲಬೇಕಲ್ಲ ಅಂತ ಚಿಕ್ಕದ ಗಿಡದಲ್ಲಿ ಇದ್ದಿದ್ದನ್ನು ಅವರು ಒಂದು ಸ್ವಲ್ಪ ಹಣ್ಣು ಕುಯ್ತಾ ಇದ್ದಾರೆ. ಟಾರ್ಪಲ್ ಹಾಕೊಂಡು ಕುಯ್ತಾರೆ. ನೋಡೋಣ ಬನ್ನಿ, ಅವ್ರು ಹೆಂಗೆ ಕುಯ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ನಿಮಗೂ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮ್ಮ ಅಕ್ಕಪಕ್ಕದವರಿಗೂ ತಿಳಿಸಿ. ಹಾಗೆಯೇ ನನ್ನ ವೀಡಿಯೋನ ಫುಲ್ಲಾಗಿ ನೋಡಿ, ಯಾರೂ ಅರ್ಧಕ್ಕೆ ಸ್ಟಾಪ್ ಮಾಡಬೇಡಿ. ಹಾಗೆ ಮಾಡಿದ್ರೆ ನನಗೆ ವಾಚ್ ಓವರ್ ಕಂಪ್ಲೀಟ್ ಆಗೋಲ್ಲ. ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ. ಆದರೂ ನಾನು ನಿಮಗೆಲ್ಲ ವೀಡಿಯೋನ 10 ನಿಮಿಷಕ್ಕಿಂತ ಜಾಸ್ತಿ ನಾನು ಹಾಕ್ತಾ ಇಲ್ಲ. 10 ನಿಮಿಷ ಇರುತ್ತೆ ನನ್ನ ವೀಡಿಯೋಗಳು. ನನಗೆ ಹಾಗಾಗಿ ವಾಚ್ ಓವರು ಕಂಪ್ಲೀಟ್ ಆಗೋದು ಕಷ್ಟ ಆಗಿದೆ. ನಾನು ಅರ್ಧ ಗಂಟೆ ಹೀಗೆಲ್ಲ ವೀಡಿಯೋ ಮಾಡಿ ಹಾಕಿದ್ರೆ ವಾಚ್ ಓವರ್ ಬೇಗ ಕಂಪ್ಲೀಟ್ ಆಗುತ್ತೆ. ನಾನು ಇವಾಗ ಚಿಕ್ಕ ವೀಡಿಯೋಗಳು ಹಾಕ್ತಾಯಿದ್ದೀನಿ, ಏಕೆಂದರೆ ಎಲ್ಲರೂ ಅದನ್ನು ಫುಲ್ಲಾಗಿ ನೋಡಲ್ಲ ಅಂತ ಹೇಳಿಬಿಟ್ಟು ಚಿಕ್ಕದಾಗಿ ಹಾಕಿದ್ರೆ ಒಂದು 10 ನಿಮಿಷ ನನಗಾಗಿ ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲೇ ನಮ್ಮ ಅತ್ತೆ ಹಣ್ಣು ಕುಯ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇದರಲ್ಲೆಲ್ಲ ಹಣ್ಣು ಆಗಿದೆ. ನೋಡೋಣ, ನೆಕ್ಸ್ಟ್ ಗಿಡದಲ್ಲಿ ತೋರಿಸ್ತೀನಿ ಬನ್ನಿ, ಹಣ್ಣಿರೋ ಅಂಥದ್ದು ಹೇಗಿದೆ ಹಣ್ಣು ಅಂತ. ನನಗೆ ಕಾಫಿ ಹಣ್ಣು ಕುಯ್ಯೋದಂದರೆ ತುಂಬ ಇಂಟ್ರೆಸ್ಟು. ಅವಾಗೆಲ್ಲ ನಾನು ತುಂಬ ಹಣ್ಣು ಕುಯ್ತಾ ಇದ್ದೆ. ಬಟ್ ಇವಾಗ ಕಣ್ಣೊಂದು ಏಟಾಗಿದ್ದರಿಂದ ನನಗೆ ಹಣ್ಣು ಕುಯ್ಯೋಕ್ಕೆ ಆಗಲಿಲ್ಲ. ಇವಾಗ ಎಷ್ಟು ಪರವಾಗಿಲ್ಲ, ಕಣ್ಣು ಒಂದು ರೆಡ್ ಮಾತ್ರ ಇದೆ, ಹಾಗಾಗಿ ಡ್ರಾಪ್ಸ್ ಇದೆ ಬಿಟ್ಕೊಳ್ತಾ ಇದ್ದೀನಿ. ಇನ್ನೊಂದು ರೌಂಡ್ ಹಣ್ಣು ಕುಯ್ಯುವಾಗ ನಾನು ರೆಡಿಯಾಗಿರ್ತೀನಿ. ಏಕೆಂದರೆ ನಾವು ಫುಲ್ ಕಾಯಿ ಇರೋ ಅಂಥ ಗಿಡನೆಲ್ಲ ಬಿಟ್ಟಿದ್ದೀವಿ. ಹಣ್ಣು ಇರೋ ಗಿಡ ಮಾತ್ರ ಕುಯ್ಕೊಳ್ತಿದ್ದೀವಿ. ಮಳೆ ಬಂದರೆ ಎಲ್ಲ ಉದುರೋಗುತ್ತೆ ಅಂತ ಹೇಳಿಬಿಟ್ಟು ಒಂದೊಂದು ಗಿಡ ಒಂದು ಹಣ್ಣಾಗಿಲ್ಲ, ಫುಲ್ ಕಾಯಿಯಾಗಿ ನಿಂತಿದೆ. ನೋಡಿ, ಇದೆಲ್ಲ ಚೆನ್ನಾಗಿ ಹಣ್ಣಾಗಿದೆ. ಇಂಥದ್ದು ಗಿಡನೆಲ್ಲ ಕುಯ್ದಿದ್ದೀವಿ. ಈ ಥರ ಇದ್ದಿದ್ದೆಲ್ಲ ಹಣ್ಣು ಕಾಯಿ ಫುಲ್ಲು ಕುಯ್ಸಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಅಯ್ಯೋ, ಕಾಫಿ ಹಣ್ಣು ನೋಡಿದ್ರೇ ನನಗೆ ಕಾಫಿ ಹಣ್ಣು ಕುಯ್ಯೋಣ ಅನ್ನೋ ಆಸೆ, ಬಟ್ ಆಗಲಿಲ್ಲ. ನೋಡೋಣ ಇನ್ನೊಂದು ಟೈಮು
ಆಸೆನ ತೀರಿಸ್ಕೊಳ್ತೀನಿ. ಹಾಗೆ ಸ್ವಲ್ಪ ಹೊತ್ತು ಅಲ್ಲಿ ಒಳಗಡೆ ಹೋಗ್ತಿದ್ನ, ಅದಕ್ಕೆ ಅತ್ತೆ ಬೈತಾಯಿದ್ರು, ಹೋಗಬೇಡ ಕಣ್ಣಿಗೆ ಧೂಳು ಬೀಳುತ್ತೆ ಮತ್ತು ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳಿಬಿಟ್ಟು. ನಾನು ಸ್ಪೆಕ್ಟನ್ನ ಯೂಸ್ ಮಾಡಿದ್ದೆ, ಆದ್ರೂ ತೋಟದೊಳಗಡೆ ಒಂದು ಸರಿ ಹೋಗಿ ಬಂದೆ ಅಷ್ಟೇ. ಆಮೇಲೆ ನನ್ನ ಮಗಳು ಅಮ್ಮ ಹೋಗೋಣ ಅಂತಿದ್ಲು, ಏಕೆಂದರೆ ಮೋಡ ಇತ್ತಲ್ವ, ಹಾಗಾಗಿ ಸ್ವಲ್ಪ ಸೊಳ್ಳೆಗಳೆಲ್ಲ ಕಚ್ತಾ ಇತ್ತು. ಅದಕ್ಕೆ ಇಲ್ಲಿ ಇರೋದು ಬೇಡ ಅಮ್ಮ, ಮನೆಗೆ ಹೋಗೋಣ ಅಂತ. ಹಾಗಾಗಿ ನಾವು ಮನೆ ಕಡೆ ಮುಖ ಹಾಕಿ ತಿರುಗಿದ್ದೀವಿ. ಅವಳು ಪ್ಯಾಂಟ್ ಯೂಸ್ ಮಾಡು ಅಂದರೆ ಯೂಸ್ ಮಾಡಲಿಲ್ಲ. ಹಾಗಾಗಿ ಅವಳಿಗೆ ಕಾಲಿಗೆಲ್ಲ ಸೊಳ್ಳೆಗಳು ಕಚ್ತಾ ಇದೆ, ಅದಕ್ಕೋಸ್ಕರ ಹೋಗೋಣ ಅಮ್ಮ ಅಂತ ಹೇಳ್ತಿದ್ಲು. ಮೆಣಸೇನು ಈ ಸತಿ ಅಷ್ಟಾಗಿ ಇಲ್ಲ, ಹೋದ ಸರಿ ತುಂಬ ಚೆನ್ನಾಗಿತ್ತು, ಈ ಸತಿ ಎಲ್ಲೋ ಒಂದೊಂದು ಇದೆ ನೋಡಿ. ಹಾಗೆಯೇ ನಮ್ಮ ತೋಟದ ಒಂದು ಇಣುಕು ನೋಟನ ತೋರಿಸ್ತಾ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಇಲ್ಲೆಲ್ಲ ಹೀಗೆ ಇದೆ. ಈ ಕಡೆ ಎಲ್ಲ ಸ್ವಲ್ಪ ಹಣ್ಣು ಕುಯ್ದಾಗಿದೆ. ಅವಳು ನೋಡಿ ಅಲ್ಲಿ ತರಲೆ ಮಾಡ್ಕೊಳ್ತಾ ಹೋಗ್ತಾ ಇದ್ದಾಳೆ. ಹಾಗೆ ನೋಡಿ ಇಲ್ಲಿ ಸ್ವಲ್ಪ ಮಲದ ಕಾಟ ಇದೆ, ಹಾಗಾಗಿ ಸಣ್ಣ ಅಡಿಕೆ ಗಿಡನ ನೆಟ್ಟಿದ್ವಿ ನಾವು ಈ ಸತಿ, ಒಂದು 250. ಅದನ್ನೆಲ್ಲ ಕಟ್ ಮಾಡಿ ಹಾಕ್ತಾಯಿದೆ. ಅದಕ್ಕೆ ₹3 ಒಂದು, ಅಂದರೆ 3 ರೂಪೀಸಿಂದ ಒಂದು ಕವರ್ ಸಿಗುತ್ತೆ ಅಂಗಡಿಯಲ್ಲಿ, ಅದನ್ನು ತಂದುಬಿಟ್ಟು ಹಾಕಿದ್ದೀವಿ. ಹಾಗಾಗಿ ಸ್ವಲ್ಪ ಕಚ್ಚೋದು ಕಮ್ಮಿ ಆಗಿದೆ. ಇವಾಗ ಮಳೆ ಬಿದ್ದಿತ್ತಲ್ವ, ಅದು ಎಲ್ಲಿ ಗುಡ್ಡಿಗಾಗಿ ನಿಂತಿರುತ್ತೆ ಅಲ್ಲಿ ಮಾತ್ರ ಅದು ಕಟ್ ಮಾಡ್ತಾ ಇದೆ, ಮತ್ತು ಫುಲ್ ಕವರ್ ಆಗಿದ್ದನ್ನು ಕಟ್ ಮಾಡ್ತಾ ಇಲ್ಲ. ಹಾಗಾಗಿ ಮಲಗಳು ತುಂಬ ಇದೆ ಅನಿಸುತ್ತೆ, ಗಿಡಗಳನ್ನ ಬರೋಕ್ಕೆ ಬಿಡ್ತಾಯಿಲ್ಲ ನೋಡಿ, ಈ ಥರ ಆಗಿದೆ. ಈ ಥರ ಕವರ್ ಮಾಡಿದ್ದೀವಿ. ಇಲ್ಲಿ ಕೆಲವೊಂದು ಗಿಡದಲ್ಲಿ ಎಲ್ಲೋ ಒಂದೊಂದರಲ್ಲಿ ಹಣ್ಣಿದೆ. ಹಾಗೆ ಇಲ್ಲೊಂದು ಜಿರಿ ಮೆಣಸಿನಕಾಯಿ ನೋಡಿ, ಚಿಕ್ಕ ಮೆಣಸಿನಕಾಯಿ ಅಂದರೆ ಈ ರೀತಿ ಇರುತ್ತೆ. ಅದನ್ನು ಸಹ ಒಂದು ವೀಡಿಯೋನ ತೆಗೆದಿದ್ದೀನಿ, ನಿಮಗೆ ಗೊತ್ತಿಲ್ಲದವರಿಗೆ ಗೊತ್ತಾಗಲಿ ಅಂತ. ನಾವು ಮನೆಯಲ್ಲಿ ಹಸಿರು ಮೆಣಸು ಯೂಸ್ ಮಾಡೋದಕ್ಕಿಂತ ನಾವು ಈ ಚಿಕ್ಕ ಮೆಣಸನ್ನು ಜಾಸ್ತಿಯಾಗಿ ಯೂಸ್ ಮಾಡ್ತೀವಿ. ಚಿಕನ್ ಸಾಂಬಾರ್ಗಾಗ್ಬೋದು, ಚಿಕನ್ ಫ್ರೈ ಅಥವಾ ಪಲಾವ್, ಟೊಮೊಟೊ ಬಾತ್, ಬೆಂಡೆಕಾಯಿ ಎಲ್ಲ ಏನಾದರೂ ಪಲ್ಯ ಮಾಡೋದಾದರೆ ಪ್ರತಿಯೊಂದಕ್ಕೂ ನಾವು ಜೀರಿ ಮೆಣಸನ್ನೇ ಜಾಸ್ತಿ ಯೂಸ್ ಮಾಡೋದು. ಇಲ್ಲೊಂದು ಹಾಗಲ ಬಳ್ಳಿ ಹುಟ್ಟುತ್ತಾ ಇದೆ, ನೋಡಬೇಕಿನ್ನು ಯಾವಾಗ ಕಾಯಿ ಹಿಡಿಯುತ್ತೆ ಅಂತ ಗೊತ್ತಿಲ್ಲ. ಇದರಲ್ಲಿ ಚೀಣಿಕಾಯಿ ನೋಡಿ ತುಂಬ ಆಗಿದೆ, ಒಂದು 20-30 ಚೀಣಿಕಾಯಿ ಆಗಿದೆ. ಅದನ್ನು ಕುಯ್ದುಬಿಟ್ಟು ತಂದು ಇಡಬೇಕು. ಕುಯ್ದಿಲ್ಲ, ಸ್ವಲ್ಪ ಹಣ್ಣಾಗಲಿ ಅಂತ ಬಿಟ್ಟಿದ್ದಾರೆ. ತುಂಬ ಇದೆ. ನಾನು ಒಂದಿನ ಮಾತ್ರ ಒಂದು ಚೀಣಿಕಾಯಿದು ಪಲ್ಯ ಮಾಡಿದ್ದೆ. ನೆಕ್ಸ್ಟ್ ಟೈಮ್ ಇನ್ನೊಂದು ಸಾರಿ ಚೀಣಿಕಾಯಿನ ಪಲ್ಯ ಮಾಡುವಾಗ ತೋರಿಸ್ತೀನಿ ನಾನು ಹೇಗೆ ಮಾಡಿದ್ದೆ ಅಂತ ಹೇಳಿಬಿಟ್ಟು. ಅದರದ್ದೇ ಹೀಗೆ ಎಲ್ಲ ನೋಡಿ ತೋರಿಸ್ಕೊಳ್ತಾ ಹೋಗ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಇವತ್ತು ಮೋಡ ಇತ್ತಲ್ವ, ಅದಕ್ಕೋಸ್ಕರ ಒಂದು ಕಾಫಿ ರಾಶಿನ ಮಾತ್ರ ಹರಡಿದ್ದೀವಿ, ಇನ್ನೆರಡನ್ನ ಹರಡಲಿಲ್ಲ. ಮಳೆ ಬಂದರೆ ತಕ್ಷಣಕ್ಕೆ ಎತ್ತಕ್ಕಾಗಲ್ಲ ಅಂತ ಹೇಳಿಬಿಟ್ಟು. ನೋಡಿ ಇದು ಎಲ್ಲ ಹಾಗೆ ಹರಡಬೇಕಿತ್ತು, ಹರಡಿಲ್ಲ. ನಾಳೆ ಹರಡೋಣ ಬಿಸಿಲು ಬಂದರೆ ಅಂತ ಹೇಳಿಬಿಟ್ಟು ಹಾಗೆ ಬಿಟ್ಟಿದ್ದೀವಿ. ಮತ್ತು ಅಡಿಕೆ ಟ್ರೈಗಳೆಲ್ಲ ಸೈಡ್ಗೆ ಇಟ್ಟಿದ್ದೀವಿ. ಇನ್ನು ಅಡಿಕೆ ಕೂಲಿ ಮತ್ತೆ ಸ್ಟಾರ್ಟ್ ಮಾಡಬೇಕು, ಸ್ವಲ್ಪ ಕಾಫಿ ಮುಗೀಲಿ ಅಂತ ಹೇಳಿಬಿಟ್ಟು. ಹಾಗೆಯೇ ಈ ಪ್ಯಾರ್ಲ ಮರ, ಇದೇ ಪ್ಯಾರ್ಲ ಮರದಲ್ಲಿ ನನಗೆ ಕಣ್ಣಿಗೆ ಕಂಬಳಿ ಹುಳು ಬಿದ್ದಿದ್ದು. ಅವಳು ಅಮ್ಮ ನನಗೆ ಪ್ಯಾರ್ಲಕಾಯಿ ಕೆಡ್ಕೊಡು ಅಂದ್ಲು, ಆದರೂ ಮತ್ತೆ ಇವಾಗ 2 ಪ್ಯಾರ್ಲಕಾಯಿ ಕೆಡ್ಕೊಟ್ಟೆ. ಅದಕ್ಕೆ ಕಾಳು ಮೆಣಸು ಮತ್ತು ಉಪ್ಪು ಹಾಕೊಂಡು ತಿಂತೀನಿ ಅಂತ ಹೇಳ್ತಾಯಿದ್ಲು. ಅದಕ್ಕೋಸ್ಕರ ಅವಳಿಗೆ 2 ಪ್ಯಾರ್ಲಣ್ಣು ಕೆಡ್ಕೊಟ್ಟೆ. ಒಂದು ಅವಳಿಗೆ, ಒಂದು ಅವ್ರ ಅಕ್ಕಗೆ ಅಂತ ಹೇಳಿಬಿಟ್ಟು. ಅಕ್ಕಗೆ ಹಾಗೆ ತೆಗೆದಿಡ್ತೀನಿ ಅಂತ ಹೇಳಿದ್ಲು. ನೋಡಿ ಬಂದು ಇವಾಗ ಹೆರ್ಕೊಂಡು ಹೋಗ್ತಾಳೆ. ನನಗೇನು ಕೊಡಲಿಲ್ಲ. ಇದೇ ಪ್ಯಾರ್ಲ ಮರದಲ್ಲಿ ನನಗೆ ಕಣ್ಣಿಗೆ ಕಂಬಳಿ ಹುಳು ಬಿದ್ದಿದ್ದು. ಈ ಪ್ಯಾರ್ಲ ಮರ ಇರೋ ತನಕ ನನಗದೊಂದು ನೆನಪಾಗ್ತಾ ಇರುತ್ತೆ, ಹೀಗಾಯ್ತಲ್ಲ ಅಂತ ಹೇಳಿಬಿಟ್ಟು. ನೋಡಿ ಅಲ್ಲೊಂದು ಬಿದ್ದಿದೆ, ಮತ್ತು ಈ ಕಡೆ ಎಲ್ಲೋ ಒಂದು ಬಿದ್ದಿತ್ತು, ಅಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ. ಅವಳು ತೊಗೊಂಡು ಹೋಗ್ತಾಳೆ. ಅದಕ್ಕೆ ಉಪ್ಪು ಮತ್ತು ಕಾಳು ಮೆಣಸು ಹಾಕ್ಬಿಟ್ಟು ಕೊಡ್ತೀನಿ. ಹಾಗೆ ನನಗೆ ತೋಟಕ್ಕೆ ಹೋಗಿ ಬಂದನಲ್ಲ, ಮತ್ತು ಸ್ವಲ್ಪ ಇದು ಲೈಟಾಗಿ ಸೂರ್ಯನ ಕಿರಣ ಇದೆ, ಬೆಳಕು ನೋಡಿದ್ರೆ ನನಗೆ ಸ್ವಲ್ಪ ಕಣ್ಣು ಚುಚ್ಚುತ್ತೆ. ಅದಕ್ಕೆ ಒಳಗಡೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ಹಾಗೆ ಮತ್ತೆ ಹೋಗ್ಬಿಟ್ಟು ಕಣ್ಣಿಗೆ ಡ್ರಾಪ್ಸ್ ಬಿಟ್ಕೋಬೇಕು. 2 ಗಂಟೆ ಟೈಮಿಗೆ ಒಂದು ಸರಿ ಕಣ್ಣಿಗೆ ಡ್ರಾಪ್ ಬಿಡ್ತಾಯಿದ್ದೀವಿ. ಇವಾಗ ಹೋಗ್ಬಿಟ್ಟು ಒಳಗಡೆ ನಾನು ಒಂಚೂರು ಕಣ್ಣಿಗೆ ಡ್ರಾಪ್ಸ್ ಬಿಡ್ತೀನಿ. ನನ್ನ ಯೂಟ್ಯೂಬ್ನ ನೋಡ್ತಾ ಇರಿ, ನನಗೆ ಸಪೋರ್ಟ್ ಮಾಡಿ. ತುಂಬ ದಿನದ ಮೇಲೆ ಲೆಂತಿ ವೀಡಿಯೋನ ಹಾಕ್ತಾಯಿದ್ದೀನಿ, ಇನ್ನು ಕಂಟಿನ್ಯೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಡೈಲಿ ಒಂದು ವೀಡಿಯೋ ಹಾಕಿದ್ರೆ ಯೂಸ್ ಆಗುತ್ತೆ, ಬಟ್ ಹಾಕೋಕ್ಕಾಗ್ತಾಯಿಲ್ಲ. ಇದು ನಮ್ಮನೆ ಕೋಳಿ ಒಂದೇ ಒಂದಿದೆ ನೋಡಿ. ನಾನೀಗ ಒಳಗಡೆ ಹೋಗ್ತಾ ಇದ್ದೀನಿ. ಕಣ್ಣಿಗೆ ಡ್ರಾಪ್ಸ್ ಬಿಟ್ಕೋಬೇಕು, ಅದಕ್ಕೋಸ್ಕರ ಇದು ನಮ್ಮ ಮನೆಯ ಹಿಂದುಗಡೆ ಬಾಗಿಲಲ್ಲಿ ಹೋಗ್ತಾ ಇದ್ದೀನಿ. ಸ್ವಲ್ಪ ಬಟ್ಟೆ ಇತ್ತು ವಾಶ್ ಮಾಡೋಕ್ಕೆ,
ಕಣ್ಣಿಗೆ ಡ್ರಾಪ್ಸ್ ಎಲ್ಲ ಬಿಟ್ಕೊಂಡು ಆದಮೇಲೆ ಬಟ್ಟೆನ ವಾಶ್ ಮಾಡ್ತೀನಿ. ಓಕೆ, ಬಾಯ್.